ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪಾರ್ಟ್ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ. ಸಮಯ ವ್ಯರ್ಥ ಮಾಡದೆ ಬನ್ನಿ ಕಥೆ ಪ್ರಾರಂಭಿಸೋಣ. ನನ್ನ ಹೆಸರು ರೋಹನ್. ನನಗೆ ವಯಸ್ಸು ಅಂದಾಜು 28 ಆಗಿದ್ದವು. ಹಾಗೆಯೇ ನಾನು ಮನೆಯಲ್ಲಿಯೇ ಇರುತ್ತಿದ್ದೆ, ಏಕೆಂದರೆ ನನ್ನ ಕಾಲೇಜು ಮುಗಿದು 2 ವರ್ಷಗಳ ಕಳೆದಿತ್ತು. ಅದಕ್ಕಾಗಿ ನಾನು ಮನೆಯಲ್ಲಿಯೇ ಇರುತ್ತಿದ್ದೆ. ಹಾಗೆ ನಮ್ಮ ಮನೆಗೆ ಒಬ್ಬರು ಕೆಲಸ ಮಾಡುವ ಆಂಟಿ ಬರುತ್ತಿದ್ದರು. ಮನೆಯಲ್ಲಿ ನಾನು, ಅಪ್ಪ, ಅಮ್ಮ ಹಾಗೆ ಕೆಲಸ ಮಾಡುವ ಆಂಟಿ ಅವರು ದಿನ ಬಂದು ಕೆಲಸ ಮಾಡಿ ಹೋಗುತ್ತಿದ್ದರು. ಹಾಗೆ ಮನೆಯಲ್ಲಿ ನಾವು 3 ಮಾತ್ರ ಇರುತ್ತಿದ್ದೆವು. ಹಾಗೆ ನಮ್ಮ ಮನೆಯಲ್ಲಿ ನಾನು ಮತ್ತು ಅಮ್ಮ ಅಪ್ಪ ಇರುವಾಗ ಅಮ್ಮ ಅಪ್ಪನಿಗೆ ಒಂದು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತ್ತು. ಅದಕ್ಕಾಗಿ ಅಮ್ಮ ಅಪ್ಪ ಅವರು 2 ದಿನಗಳ ಕಾಲ ಅವರು ಊರಿಗೆ ಹೋಗಬೇಕು ಎಂದು ಆ ದಿನ ಸಾಯಂಕಾಲ ರೆಡಿಯಾಗಿ ಅವರು ಊರಿಗೆ ಹೊರಡಲು ರೆಡಿಯಾದರು. ಅದಕ್ಕೆ ನಾನು ಒಬ್ಬನೇ ಇರಬೇಕು ಅಂತ ಹೇಳಿ ತುಂಬ ಬೇಸರದಿಂದ ಮನೆಯಲ್ಲಿ ಕುಳಿತುಕೊಂಡಿದ್ದೆ. ಹಾಗೆ ಅಮ್ಮ ಅಪ್ಪ ಅವರು ಅವರ ಕೆಲಸದ ಕಡೆಗೆ ಅವರು ಹೊರಟರು. ಹಾಗೆ ನಾನು ಕೂಡ ಸುಮ್ಮನೆ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ಮಾರನೇ ದಿನ ಬೆಳಗ್ಗೆ ನಮ್ಮ ಮನೆಗೆ ಕೆಲಸದ ಆಂಟಿ ಬಂದರು. ಹಾಗೆ ಅವರು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಮಹಿಳೆಯರ ಥರ ಕಾಣುತ್ತಿದ್ದರು. ಹಾಗೆ ಅವರು ಬಂದು ನನಗೆ ಕೇಳಿದರು, ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವರು ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ ಅಂತ ಹೇಳಿದೆ. ಅದಕ್ಕೆ ಆಂಟಿಯು ಕೂಡ ಸರಿ ಆಯಿತು ಅಂತ ಹೇಳಿ ಕೆಲಸ ಮಾಡಲು ಅಡಿಗೆ ಮನೆಗೆ ಹೋದರು. ಹಾಗೆ ಅವರು ಅಡಿಗೆ ಮನೆಯಲ್ಲಿ ಇರುವ ಎಲ್ಲ ಪಾತ್ರೆಯನ್ನು ತಿಕ್ಕುತ್ತಾ ಹಾಗೆ ನಿಂತುಕೊಂಡಿದ್ದರು. ನನಗೆ ತುಂಬ ಹಸಿವಾಗುತ್ತಿದ್ದ ಕಾರಣ ನಾನು ಅಡುಗೆ ಮನೆಯ ಕಡೆ ಹೋಗಿ, ಆಂಟಿ ನನಗೆ ಸ್ವಲ್ಪ ತಿನ್ನಲು ಏನಾದರೂ ಮಾಡಿಕೊಡಿ ಅಂತ ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ ಸರಿ ಆಯಿತು ಅಂತ ಹೇಳಿ ಅವರು ನನಗೆ ಊಟ ರೆಡಿ ಮಾಡಲು ಹೊರಟರು. ಹಾಗೆ ನಾನು ಕೂಡ ಊಟ ರೆಡಿ ಮಾಡುತ್ತಾರೆ ಅಂತ ಹೇಳಿ ರೆಡಿ ಮಾಡುವ ಸಂದರ್ಭದಲ್ಲಿ 1-2 ಬಾರಿ ಹೋಗಿ ಆಂಟಿಯ ಹತ್ತಿರ ಮಾತನಾಡಿಸುತ್ತಾ ನಿಂತುಕೊಂಡಿದ್ದೆ. ಆಗ ಮನೆಯಲ್ಲಿ ಆಂಟಿಯ ಪಕ್ಕದಲ್ಲಿ 3 ದಪ್ಪವಾದ ಮಾವಿನ ಹಣ್ಣುಗಳು ಇದ್ದವು. ಹಾಗೆ ಆ ಮಾವಿನ ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ರಸಭರಿತವಾಗಿಯೇ ಇದ್ದವು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು, ಏಕೆಂದರೆ ನನಗೆ ಆ ರೀತಿಯ ಮಾವಿನಕಾಯಿಗಳು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನನಗೆ ಆ ಮಾವಿನಕಾಯಿಗಳನ್ನು ನಾನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ನಾನು ಯೋಚಿಸಿದೆ. ಹಾಗೆ ಆ ಮಾವಿನಕಾಯಿಗಳನ್ನು ಆಂಟಿ ಅವರ ಮನೆಗೆ ಒಯ್ಯಲು ತಂದಿದ್ದರು. ಅದಕ್ಕಾಗಿ ನಾನು ಆಂಟಿ ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನನಗೆ ತುಂಬ ಸಂಶಯವಿತ್ತು. ಹಾಗೆ ನಾನು ಊಟ ರೆಡಿಯಾಗುತ್ತಿದ್ದ ಕಾರಣ ನಾನು ಮತ್ತೆ ಯೋಚಿಸುತ್ತಾ ಹೊರಗಡೆ ಬಂದು ಕುಳಿತುಕೊಂಡೆ. ನಂತರ ಆಂಟಿ ಅಡುಗೆ ರೆಡಿ ಮಾಡಿಕೊಂಡು ನನಗೆ ತಟ್ಟೆಯಲ್ಲಿ ಹಾಕಿಕೊಂಡು ತಂದು ಕೊಟ್ಟರು. ಆ ಕೊಡುವ ಸಂದರ್ಭದಲ್ಲಿ ನನಗೆ ಮತ್ತೆ ಆಂಟಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ಅವರು ತೆಗೆದುಕೊಂಡು ಬಂದಿದ್ದರು. ಆ ಮಾವಿನಕಾಯಿಗಳನ್ನು ನೋಡಿ ಮತ್ತೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಯೋಚಿಸುತ್ತಾ ಅಲ್ಲಿಯೇ ಕುಳಿತುಕೊಂಡಿದ್ದೆ. ಹಾಗೆ ನಾನು ಊಟದ ಪ್ಲೇಟನ್ನು ತೆಗೆದುಕೊಂಡು ಊಟ ಮಾಡುತ್ತಾ ಕುಳಿತುಕೊಂಡೆ. ಹಾಗೆ ಆಂಟಿಯು ಕೂಡ ಅವರ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬಂದು ಅಲ್ಲಿಯೇ ಸೋಫಾದ ಮೇಲೆ ಟಿವಿ ನೋಡುತ್ತಾ ಕುಳಿತುಕೊಂಡರು. ಹಾಗೆ ನನಗೆ ಮನೆಯಲ್ಲಿ ಒಬ್ಬನೇ ಇರಲು ತುಂಬ ಬೇಸರವಾಗುತ್ತಿದ್ದ ಕಾರಣ ನಾನು ಆಂಟಿಗೆ ಇಲ್ಲಿಯೇ ಮನೆಯಲ್ಲಿ ಇರಿ ಅಂತ ಹೇಳಿದೆ. ಅದಕ್ಕೆ ಆಂಟಿ ಬೇಡ, ನನಗೆ ಮನೆಗೆ ಹೋಗಬೇಕು, ಏಕೆಂದರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದರು. ಆಂಟಿಯು ಕೂಡ ಮನೆಯಲ್ಲಿಯೇ ಒಬ್ಬರೇ ಇರುತ್ತಿದ್ದ ಕಾರಣ ಅವರಿಗೂ ಕೂಡ ಹಿಂದೆ ಮುಂದೆ ಕೂಡ ಯಾರೂ ಇರಲಿಲ್ಲ. ಹಾಗೆ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಆಂಟಿಯನ್ನು ಇವತ್ತು ಹೇಗಾದರೂ ಮಾಡಿ ಇಲ್ಲಿಯೇ ಇರಬೇಕು ಅಂತ ಹೇಳಿ ಯೋಚಿಸಿದೆ. ಅದಕ್ಕೆ ನಾನು ಹೇಗೆ ಯೋಚನೆ ಮಾಡಬೇಕು ಆಂಟಿಯನ್ನು ಇಲ್ಲೇ ಇರಿಸಿಕೊಳ್ಳಲು ಅಂತ ಯೋಚಿಸುತ್ತಾ ಕುಳಿತಾಗ ನನ್ನ ತಲೆಯಲ್ಲೂ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ನನಗೆ ತುಂಬ ಇಲ್ಲಿ ಇರಲು ಆಗುವುದಿಲ್ಲ ಅಂತ ಹೇಳಿ ಆಂಟಿಯನ್ನು ಇಲ್ಲೇ ಇರಲು ಹೇಳಿ ಅಂತ ಹೇಳಿ ಅಮ್ಮನ ಹತ್ತಿರ ಹೇಳಿಸಿದೆ. ಅದಕ್ಕೆ ಆಂಟಿ ಆಯಿತು ಸರಿ ಆಯಿತು ಅಂತ ಹೇಳಿ ಅವರು ಅಲ್ಲಿಯೇ ಮನೆಯಲ್ಲಿ ಇದ್ದರು. ಹಾಗೆಯೇ ಆಂಟಿ ಮತ್ತು ನಾನು
ಅಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆವು. ಹಾಗೆ ಆಂಟಿಯು ಕೂಡ ಮನೆಯಲ್ಲಿ ಇರಲು ಒಪ್ಪಿಕೊಂಡಿದ್ದರು. ಹಾಗೆ ಆ ದಿನ ರಾತ್ರಿ ಊಟ ಮಾಡಲು ಆಂಟಿ ಅಡುಗೆ ಮಾಡುತ್ತಿದ್ದಾಗ ನಾನು ಆಂಟಿಯ ಹತ್ತಿರ ಹೋಗಿ, ಆಂಟಿ, ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ, ನೀವು ಅದಕ್ಕೆ ಇಲ್ಲ ಅನ್ನಬಾರದು ಅಂತ ಹೇಳಿದಾಗ, ಅದಕ್ಕೆ ಆಂಟಿ ಏನು ಬೇಕು ಧಾರಾಳವಾಗಿ ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಆಂಟಿ ನಾನು ಕೇಳಿದ್ದನ್ನು ಕೊಡುತ್ತಾರೆ ಅಂತ ಹೇಳಿ ಯೋಚಿಸಿದೆ. ಹಾಗೆ ಸ್ವಲ್ಪ ಸಮಯದ ನಂತರ, ಆಂಟಿ, ನನಗೆ ಮಾವಿನ ಹಣ್ಣುಗಳು ಅಂದರೆ ತುಂಬ ಇಷ್ಟ, ಹೀಗಾಗಿ ನಾನು ಆ ಮಾವಿನಕಾಯಿಗಳನ್ನು ನನಗೆ ಕೊಟ್ಟರೆ ನಾನು ಆ ಮಾವಿನಕಾಯಿಗಳನ್ನು ಸೇವಿಸಬಹುದಾ ಅಂತ ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ ಒಂದು ಕ್ಷಣ ಯೋಚಿಸುತ್ತಾ ನಿಂತುಕೊಂಡರು. ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿ ರಸಭರಿತವಾಗಿ ಇದ್ದವು. ಹಾಗೆ ಆ ಮಾವಿನಕಾಯಿಯಲ್ಲಿ ತುಂಬ ರಸಭರಿತವಾಗಿದ್ದ ಕಾರಣ ನನಗೆ ಆ ಮಾವಿನಕಾಯಿಗಳನ್ನು ನೋಡಿದಾಗ ಬಾಯಲ್ಲಿ ನೀರು ಬರುತ್ತಿತ್ತು. ಹಾಗೆ ನೀವು ಕೂಡ ಯಾವ ರೀತಿಯ ಮಾವಿನಕಾಯಿಗಳನ್ನು ಸೇವಿಸಿದ್ದೀರಾ ಅಂತ ಕೂಡ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಆಂಟಿ ಸ್ವಲ್ಪ ಸಮಯದ ನಂತರ ಆಮೇಲೆ ನೋಡೋಣ ಅಂತ ಹೇಳಿ ನನಗೆ ಹೊರಗಡೆ ಕೂರಲು ಹೇಳಿದರು. ಹಾಗೆ ನಾನು ಹೊರಗಡೆ ಕುಳಿತುಕೊಂಡಾಗ ಆಂಟಿ ಎಲ್ಲ ರೀತಿಯ ಅಡುಗೆ ಮಾಡಿಕೊಂಡು ಬಂದು ನನಗೆ ಬಡಿಸಿದರು. ಹಾಗೆ ಎಲ್ಲರೂ ಕೂಡಿ ಊಟ ಮಾಡಿ ಹಾಗೆ ಟಿವಿ ನೋಡುತ್ತಾ ಕುಳಿತುಕೊಂಡೆವು. ಆಗ ರಾತ್ರಿ 10 ಗಂಟೆ ಆಯಿತು. ಆಂಟಿ ಒಂದು ರೂಮಿನಲ್ಲಿ ಹೋಗಿ ಮಲಗಲು ಹೊರಟರು. ನಾನು ಕೂಡ ಆಂಟಿಯ ಜೊತೆ ಹೋಗಿ ಆ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೋದೆ. ಹಾಗೆ ನಾನು ಆಂಟಿಗೆ ಕೇಳಿದೆ, ಆಂಟಿ ಆ ಮಾವಿನ ಹಣ್ಣುಗಳನ್ನು ನನಗೆ ಕೊಡುತ್ತೀರಾ, ನಾನು ಸೇವಿಸುತ್ತೇನೆ ಅಂತ ಕೇಳಿದಾಗ, ಅದಕ್ಕೆ ಆಂಟಿ ನೀವು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅಂತ ಹೇಳಿ ಆಂಟಿ ನನಗೆ ಮಾವಿನ ಹಣ್ಣುಗಳನ್ನು ಕೊಟ್ಟರು. ಆ ಮಾವಿನ ಹಣ್ಣುಗಳು ನಾನು ತೆಗೆದುಕೊಂಡೆ. ಆ ಮಾವಿನಕಾಯಿಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ, ಏಕೆಂದರೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿದ್ದವು. ಹಾಗೆ ಆ ಮಾವಿನಕಾಯಿಗಳನ್ನು ಯಾರೂ ಕೂಡ ಸೇವಿಸಿರಲಿಲ್ಲ. ಹಾಗೆ ನಾನು ಆ ಮಾವಿನಕಾಯಿಯ ತುದಿಯಲ್ಲಿ ಬರುವ ರಸವನ್ನು ಸೇವಿಸುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಹಾಗೆ ಆಂಟಿಯು ಕೂಡ ಅವರು ಕೂಡ ಟಿವಿ ನೋಡುತ್ತಾ ಸುಮ್ಮನೆ ಕುಳಿತುಕೊಂಡರು. ಹಾಗೆ ನಾನು ಮಾವಿನಕಾಯಿಗಳನ್ನು ಸೇವಿಸುತ್ತಾ ಅರ್ಧ ಗಂಟೆ ಕಳೆಯಿತು. ಅದಕ್ಕಾಗಿ ಆಂಟಿ ಆ ಮಾವಿನಕಾಯಿಗಳನ್ನು ಕೊಡಿ, ನಾನು ಈಗ ಮಲಗಿಕೊಳ್ಳುತ್ತೇನೆ ಮತ್ತು ಬೇಕಾದರೆ ನಿಮಗೆ ನಾಳೆ ಕೊಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಇರಲಿ, ಇನ್ನೂ ಸ್ವಲ್ಪ ಹೊತ್ತು ನಾನು ಮಾವಿನಕಾಯಿಗಳನ್ನು ಸೇವಿಸುತ್ತೇನೆ ಅಂತ ಆಂಟಿಗೆ ಹೇಳಿದೆ. ಅದಕ್ಕೆ ಆಂಟಿ ಮಾವಿನಕಾಯಿಗಳನ್ನು ಎಷ್ಟು ಅಂತ ಸೇವಿಸುತ್ತೀರಾ, ಹಾಗೆ ನಾನು ನಿಮಗೆ ಒಂದು ನನ್ನ ಹತ್ತಿರ ಇರುವ ಇನ್ನೊಂದು ಆಟುಣಿಕೆ ವಸ್ತು ಇದೆ, ಆ ಆಟುಣಿಕೆ ವಸ್ತುವನ್ನು ನಿಮಗೆ ತೋರಿಸಿದರೆ ನೀವು ತುಂಬ ಖುಷಿ ಪಡುತ್ತೀರಾ ಅಂತ ಆಂಟಿ ಹೇಳಿದರು. ಅದಕ್ಕೆ ಆ ಆಟುಣಿಕೆ ವಸ್ತು ಯಾವುದು ಅಂತ ನಾನು ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ಆ ಮಾವಿನಕಾಯಿಗಳನ್ನು ಸೇವಿಸುತ್ತಿದ್ದರಿಂದ ಹಾಗೆ ನನ್ನ ತಮ್ಮನೂ ಕೂಡ ಅಲ್ಲಿಯೇ ಎದ್ದು ನಿಂತಿದ್ದ, ಏಕೆಂದರೆ ನನ್ನ ತಮ್ಮನಿಗೂ ಕೂಡ ಆ ಮಾವಿನಕಾಯಿಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ತಮ್ಮನು ಎದ್ದು ಕುಂತದ್ದನ್ನು ಆಂಟಿ ನೋಡಿದ್ದರು. ಹಾಗೆ ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿ ಆಂಟಿ ಕೇಳಿಕೊಂಡರು. ಹಾಗೆ ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ, ಅವನಿಗೆ ಆಟವಾಡಲು ಒಂದು ವಸ್ತು ಬೇಕಾಗಿತ್ತು. ಹಾಗೆ ಆ ಆಟೋಣಿಕೆ ವಸ್ತು ಯಾವುದು ಅಂತ ಆಂಟಿ ನನಗೆ ಮಾರನೇ ದಿನ ಹೇಳುತ್ತೇನೆ, ಹಾಗೆ ಆ ಆಟೋಣಿಕೆಯನ್ನು ಕೊಡುತ್ತೇನೆ ಅಂತ ಹೇಳಿ ನನಗೆ ಹೇಳಿದರು. ನಾನು ಇವತ್ತೇ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಆಂಟಿ ಬೇಡ, ನಾಳೆ ಕೊಡುತ್ತೇನೆ ಅಂತ ಹೇಳಿ ಅವರು ಮಲಗಿಕೊಂಡರು. ಹಾಗೆ ಆ ಆಟೋಣಿಕೆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ, ಇಲ್ಲವಾದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ವಿವರಿಸುತ್ತೇನೆ. ಹಾಗೆ ಆ ಆಟೋಣಿಕೆಯ ವಸ್ತುವಿನ ಜೊತೆ ನನ್ನ ತಮ್ಮನು ಆಟವಾಡಿಸಲು ಬಿಟ್ಟ ಆ ಒಂದು ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೂಡ ಕೊಡಿ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕತೆ 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.